ಹಾಯ್ ಹಲೋ ನಮಸ್ಕಾರ. ಇವತ್ತು ನಿಮ್ಗೆ ದೇವ್ರ ಮಾಡಲಿ ಯಾವ ಥರ ಅಡುಗೆ ಮಾಡತ್ತಾರಂತ ತೋರಿಸ್ಕೊಡ್ತೀನಿ ಬರ್ರಿ. ನೋಡಿರಿ, ಮೊದಲೇದಾಗಿ ಈ ಥರ ಎಣ್ಣೆ ಹಾಕೋಬೇಕು. ಎಣ್ಣೆ ಎಷ್ಟಪ್ಪ ಎಣ್ಣೆ ಎಟ್ಟತ್ತ ಅಟ್ಟೆ ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಬುಗಾಣಿ ಕಾಯತಕ್ಕ ಒಂದು ಸ್ವಲ್ಪ ನಿಂದಿರಬೇಕು. ನೋಡಿರಿ, ಎಣ್ಣೆ ಹಾಕಿದ್ರು ಬುಗಾಣಿ ಕಾಯತಕ್ಕ ಒಂದು ಸ್ವಲ್ಪ ನಿಂದಿರಬೇಕು. ಎಣ್ಣೆ ಕಾಯ್ಲಿಗತ್ತ ರೀ. ಯಾವಾಗ ಭೀ ಜರ ಬುಗಾಣಿ ಸುಡಾಗತ್ತಂದ್ರೆ ಕೈಯಾಗ ಸ್ವಲ್ಪ ಅರ್ಬಿ ಹಿಡ್ಕೊಂಡಕ್ಕೆ ಬುಗಾಣಿ ಮಕ್ಕಳು ಹಿಡಿಬೇಕು. ನೋಡಿರಿ, ಈ ಥರ ಮಟನ್ಗೆ ಮಸಾಲೆ ಹಚ್ಬೇಕು ರೀ ಎಲ್ಲ ಥರ. ನೋಡಿರಿ ಎಷ್ಟು ಥರ ಮಸಾಲೆ ಒಟ್ಟು ಈ ಥರ ಮಸಾಲೆ ಹಚ್ಬೇಕು. ಇದ್ರ ನೋಡಿರಿ ಬಾದ್ಶಾ ಮಸಾಲೆ ಕೊಬ್ಬರಿ, ಕುಟ್ಟಿದ ಕೊಬ್ಬರಿ ಈ ಥರ ಡಬ್ಬೆ ಹಾಕೊಂಡ್ಬಂದಾರ ನೋಡಿರಿ. ಎಲ್ಲ ಥರ ಮಸಾಲೆಗಳು ಹಚ್ಕೋಬೇಕು ರೀ ಅದಕ್ಕೆ. ನೋಡಿರಿ, ಎಲ್ಲ ಈ ಥರ ದೇವ್ರ ಮಾಡಕ್ಕೆ ಬಂದಲ್ಲಿ ಈ ಥರ ಮಂದಿ ಕೂಡೋದು ಮಾಡೋದು ಈ ಥರ ಗಾಡಿ ಮಾಡ್ಕೊಂಡು ಬಂದು ಕೂಡ್ತಾರೆ ಅಷ್ಟು ಮಂದಿ. ಆಯ್ತು ನೋಡಿರಿ, ಅಲ್ಲಿಗೆ ಅರಿಶಿಣ ಹಚ್ಕೋಬೇಕು ರೀ. ಹಂಗೆ ಅರಿಶಿಣ ಆದ್ಮ್ಯಾಗ ನೋಡಿರಿ ಮಸಾಲೆಗಳು ಈ ಥರ ಮಸಾಲೆಗಳು ಎಲ್ಲ ಥರ ಮಸಾಲೆ ಹಚ್ಕೋಬೇಕು. ನೀವು ಕಲಿಬೇಕು ರೀ ಹಾಗೆ, ಬರೀ ನೋಡೋದಲ್ಲ, ಕಲಿಬೇಕು ಹಾಗೆ. ಯಾಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 150 120 ಮಂದಿ ಉಣ್ತಾರೆ ಎಷ್ಟು ಮಟನ್ದಾಗ. ನೋಡಿರಿ ಮಸ್ತ್ ಮಜಾ ಮಾಡಿ ನೋಡಿರಿ. ಈ ಥರ ಉಪ್ಪು ಎಷ್ಟು ಅಷ್ಟೇ ಹಾಕೋಬೇಕು. ಊರಿದೆ ಉಪ್ಪು ಹಾಕಿದ್ರೆ ಅಡುಗೆ ಸರಿಯಾಗಿ ಆಗಂಗಿಲ್ಲ. ಅಷ್ಟು ಅಟ್ಟೆ ಹಾಕೋಬೇಕು. ಮೇನ್ ಮಸಾಲೆ ಇದೆ ನೋಡ್ರಿ, ಮಟನ್ಗೆ ಮೇನ್ ಮಸಾಲೆ ಬಾದ್ಶಾ. ನೋಡ್ಕೊರಿ ಯಾವ ಥರ ಅಡುಗೆ ಮಾಡೋದಿರ್ತಂತ. ಯಾಕೆ ಭಾಳ ಮಂದಿ ಬಂದಿರ್ತದೆ ನೋಡಿರಿ. ಎಣ್ಣೆ ಕಾಯ್ದ ಮ್ಯಾಗ ಈ ಥರ ಉಳ್ಳಾಗಡ್ಡಿ ಹಾಕ್ಕೊಂಡಕ್ಕೆ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ರೀ. ಮಸ್ತ್ ಅಡುಗೆ ಮಾಡ್ತಾರೆ ಅಕ್ಕ ಮಾಮ, ಭಾರಿ ಮಾಡ್ತಾರೆ ಇವ್ರು ಅಡುಗೆ. ಯಾರು ಅಡುಗೆ ಇತ್ತಂದ್ರೆ ನಮ್ಮ ಮೊಬೈಲ್ ನಂಬರ್ ಇದ್ದಿರ್ತವೆ, ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ, ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡು ಈ ಥರ ಕಲಿಸ್ಬೇಕು. ಕಲಸೋದಾದ್ಮೇಲೆ ಎಣ್ಣೆ ಫ್ರೈ ಅದು ಉಳ್ಳಾಗಡ್ಡಿ ಫ್ರೈ ಆಗ್ಬೇಕಲ್ರಿ ಮೊದಲು. ನೋಡಿರಿ, ಈ ಥರ ಎಲ್ಲ ಕಲಿಸ್ಬೇಕು ಚಂದ. ಈ ಥರ ಕಡಿಸಿ ಆಡಿಸ್ಬೇಕ್ರಿ ಅದ್ರೊಳಗೆ, ಅಂದರೆ ಉಳ್ಳಾಗಡ್ಡಿ ಫ್ರೈ ಆಗ್ತದೆ. ನೋಡಿರಿ, ಊಟಕ್ಕೆ ಬಂದಲ್ಲ ಕಳ್ಳ ಮಾಮೂಷಿ ನೋಡಿರಿ. ಈ ಥರ ಎಲ್ಲ ಭಾಳ ಮಜಾ ಇದ್ದಿರ್ತದೆ ದೇವ್ರ ಮೂಲಕ ಹೋದಲ್ಲಿ. ಎಣ್ಣೆ ಕಾವಾಗಿಬಿಟ್ಟದ್ರಿ, ಎಲ್ಲ ಉಳ್ಳಾಗಡ್ಡಿ ಹಾಕಿ ಮಸ್ತ್ ಈಗ ಮಟನ್ ಬಿಡ್ತಾರೆ ನೋಡ್ರಿ ಇವಾಗ. ಹಂಗೆ ಫ್ರೈ ಆಗಿ ಇದು ಪುದೀನ ಮತ್ತು ಕೊತ್ತಂಬರಿ ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡ್ರಿ, ಇದು ಹಾಕ್ತಾರೆ ಒಳಗೆ. ಭಾರಿ ಹಾಕ್ಕೋಬೇಕು ರೀ. ಯಾಕಂದ್ರೆ ಎಲ್ಲ ಥರ ಸ್ವೀಟ್ ಅಡುಗೆ ಬರೀ ದೇವ್ರು ಮಾಡಕ್ಕಂದ್ರೆ ಯಾರೂ ಬರೋಂಗಿಲ್ಲ. ಇಂಥ ದೇವ್ರಿಗೆ ಕರೀಲಾರ್ದೆ ಬರೋರು ಭಾಳ ಮಂದಿ ಇರ್ತಿರ್ತಾರೆ. ಯಾಕಂದ್ರೆ ಒಂದು ಸ್ವಲ್ಪ ಅಡುಗೆ ಸರಿಯಾಗಿ ಮಾಡಬೇಕಾಗಿರುತ್ತೆ. ಮುಂದೆ ಅದ್ರೊಳಗೆ ಒಂದು ಸ್ವಲ್ಪ ಬೇರೆ ಆಗಿರ್ತಾರೆ ಮಂದಿ, ಅಂಥವ್ರಿಗೆಲ್ಲ ಸಂಭಾಳಿಸ್ಕೋಬೇಕು. ದೇವ್ರು ಮಾಡಕ್ಕೆ ಹೋದಲ್ಲಿ ಭಾಳ ಕಿರಿಕಿರಿ ಇರ್ತಾವೆ ರೀ. ಒಳಗೆ ಚಲೋ ಆಯ್ತು ನೋಡ್ರಿ. ಈ ಥರ ಮಟನ್ ಹಾಕಿ ಫ್ರೈ ಆಗ್ಲಾಗತ್ತ ನೋಡ್ರಿ. ಮಟನ್ನು ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಕ್ಕೆ ಹೊರಗೆ ತೆಗೆದು ಮತ್ತು ಮಸಾಲೆ ಹಚ್ಚಿ ಕಡೆಗಿದ್ದಿರ್ಬೇಕು. ಆಮ್ಯಾಗ ಸಾಂಬಾರು ಕಡಿ ಮಾಡ್ತಾರೆ ರೀ. ಭಾರಿ ಮಸ್ತ್ ಅಡುಗೆ ಆಗ್ತದೆ ಬಿಡ್ರಿ. ನೋಡೋರಿಗೆ ಹಿಂಗೆ ಬಾಯಾಗ ಜುಳು 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 ತೆಗೆದು ನೋಡ್ರಿ. ಈ ಥರ ಹೊರಗೆ ತೆಗಿಬೇಕ್ರಿ. ಅದಕ್ಕೆ ತೆಗೆದು ಹೊರಗೆ ಹಚ್ಚಿ ಮಸಾಲೆ ಗಿಸಾಲೆ ಹಾಕಿ ಅವಕ್ಕೆ ಫ್ರೈ ಮಾಡ್ಬೇಕು ಮತ್ತೊಮ್ಮೆ. ಇದು ಫ್ರೈ ಆದಮೇಲೆ ಅದು ಮಜಾನೇ ಬೇರೆ ಇದ್ದಿರ್ತದೆ. ಮಸ್ತ್ ಭಾರಿ ಹತ್ತದ ಆ ಟೈಮಿಗೆ. ಗಿರ್ವಿ ಒಂದು ಸೈಡ, ಸುಕ್ಕ ಒಂದು ಸೈಡ, ಈ ಥರ ಮಾಡ್ಬೇಕು ರೀ. ಮತ್ತು ನೀವು ಅಡುಗೆ ನೋಡಿರಿ, ರೆಡಿ ಆಯ್ತು ನೋಡಿರಿ. ಮುಗೋಣಿ ರೆಡಿ ಐತೆ ರೀ. ಎಲ್ಲ ಮಸಾಲೆ ಗಿಸಾಲೆ ಹಚ್ಚಿ ರೆಡಿ ಮಾಡಿಟ್ರು. ಏನು ನಮ್ಮ ಇವರು ಇದು ಮಾಡಕತ್ತಾರೆ ನೋಡಿರಿ, ಹೊಟ್ಟೆಂದು ಕಳ್ಳಪಚ್ಚಿ ಹೊಟ್ಟೆಂದು ಅಂತಾರೆ ರೀ ಅದಕ್ಕೆ. ಇವರು ಮಸ್ತ್ ಮಾಡ್ತಾರೆ ಅಡುಗೆ, ಭಾರಿ ಮಾಡ್ತಾರೆ ನೋಡಿರಿ.
ದೇವ್ರು ಮಾಡಕ್ಕೆ ಹೋದಲ್ಲಿ ಈ ಥರ ಮೋಜು ಮಸ್ತಿ ಇದ್ದಿರ್ತಾವ್ರಿ. ನಾ ಹ್ಯಾಂಗೆ ಮಾಡಬೇಕು, ನೀ ಹ್ಯಾಂಗೆ ಮಾಡಬೇಕು ನೋಡ್ರಿ, ಹ್ಯಾಂಗೆ ಕೂತ್ ನೋಡ್ತಾರೆ ಇವರು. ಲೆಕ್ಕ ಹಾಕ್ಬೇಕ್ರಿ ಎಲ್ಲ ದೇವ್ರು ಮಾಡಕ್ಕೆ ಹೋದಲ್ಲಿ. ಹಾಯ್ ನೋಡ್ರಿ, ಈ ಥರ ಎಲ್ಲ ಲೆಕ್ಕ ಹಾಕಬೇಕು. ತಮ್ಮ ನೀರು ಕುಡಿಬೇಡ. ಕಳ್ಳ ಇವ ನಮ್ಮ ಕುರ್ಕುರಿ ನಿಂತಿತ್ತು ನೋಡ್ರಿ, ಬರೀ ಲೆಕ್ಕ ನೋಡ್ರಿ. ಇವ್ರು ಸ್ವಾದರತ್ತಿ ನೋಡ್ರಿ, ಸ್ವಾದರತ್ತಿ ಹಳೆ ಹಂಗೆ ಕೂತಾರ ನೋಡ್ರಿ ಎರಡು ಮಂದಿ. ಹೈಕಪ್ಪ ನಾಗತಾಳ ಈ ಆಯಿ ನಮ್ಮ ಆಯಿ ನೋಡ್ರಿ. ನಮ್ಮ ಆಯಿ ಅಂದ್ರೆ ನಮ್ಮ ಕಾಕನ ಮುಷ್ಯಾಳ ರೀ. ಏನೋ ಲೆಕ್ಕ ಹಾಕತ್ತಾರ ಇವರು. ಲೆಕ್ಕ ಹಾಕ್ಬೇಕೆ ಹಾಕಿದ ಬಿಡಕ್ಕೆ ದೇವ್ರು ಮಾಡೋದಿರ್ತೀವಿ. ಯಾಕೆ ಆ ಥರ ಯಾರು ಬರ್ತಾರೋ ಯಾರು ಓದ್ತಾರೋ ಎಲ್ಲರಿಗೆ ಲೆಕ್ಕ ಹಾಕಿನೇ ಮಾಡೋದಿರ್ತಾರೆ ಇದೆಲ್ಲ. ದೇವ್ರು ಅಂದ್ರೆ ಸುಮ್ಮ ಆ ಥರ ಸುಮ್ಮ ಇದ್ದಿರಲ್ರಿ. ನೋಡ್ರಿ ಇಷ್ಟೆಲ್ಲ ಮಸ್ತ್ ಐತ್ರಿ. ಮುಂದಿನ ಲಾಗ್ದಾಗ ಸಿಗ್ತೀನಿ. ಬಾಯ್.